ಅಂಜಲಿ 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 ಟಯ್ಯ ಪ್ಲೀಸ್ ನೀನು ಲಡ್ಡು ಮನೆಗಳ ಮೇಲೆ ಹೋಗೋ ಮಾಡು ಪ್ಲೀಸ್. ಬಂತು ಅಂತ ಅತ್ತೆ ನೀನು ಹೇಳ್ಬಿಡ ಗಣೇಶನ ಇನ್ನೊಂದ್ ಜೊತೆ ಕರ್ಕೊಂಡು ಬಾಗ್ಲನ್ನ ಗೋಡೆ ಮಾಡ್ಬಿಡ್ತೀನಿ. ಆಗ ನಿನ್ನ ಮದ್ವೆ ಮಾಡ್ಕೊಂಡವರು ಒಳಗ್ ಬರಕ್ಕೆ ಆಗಲ್ಲ. ಪ್ಲೀಸ್ ಅತ್ತೆ ಮ್ಯಾಜಿಕ್ ಮಾಡ್ತೀನಿ, ಖಂಡಿತ ಮ್ಯಾಜಿಕ್ ಮಾಡ್ತೀನಿ. ಸಿಂಧು ನೀ ಸೆಲೆಕ್ಟ್ ಮಾಡಿದ್ಯಲ್ಲ ಆ ಸೀರೆ ಕೊಡಿಲೆ. ಏಯ್ ಬರೇ. ಅಯ್ಯೋ ಈ ಪಿಜ್ಜಾ ಅಜ್ಜ ಅತ್ತ ಹೆದರ್ಸ್ತಿದಾರಲ್ಲ, ಇದಕ್ಕೆ ಏನ್ ಮಾಡ್ತೀನಿ ನೋಡ್ತಿರೋ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಣೆ. ಮುಖ ಸೊಪ್ಪಗೆ ಮಾಡ್ಕೋಬೇಡ ಕಣೆ, ನಗ್ನಗ್ತಾ ಇರೋ ಪುಟಿ. ಚಿಕ್ಕತ್ತೆ ಈ ಒಡವೆ ಎಲ್ಲ ಹಾಕೊಳಕ್ಕೆ ಹೇಳಿ. ಹಾಕೊಳ್ತಾಳೆ ಅವಳು. ಈಗ ನಮ್ಮ ಮಾತೆಲ್ಲ ಕೇಳ್ತಾಳೆ, ತುಂಬ ಜಾಣಿ ಆಗಿದ್ದಾಳೆ ಕಣೆ. ಸಾಕ್ಷಿ ಈ ಸೀರಿಯಲ್ ಅಂತೂ ಹುಡುಗ ನೋಡ್ಬಿಟ್ರೆ ತಕ್ಷಣ ಬೋಲ್ಡ್ ಆಗಿ ಹೋಗ್ಬಿಡ್ತಾನೆ, ನೋಡ್ತಿರೋ. ಹೌದು ಕಣೆ, ಈಗಲಾದ್ರೂ ನಗೆ ಪುಟ್ಟೆ. ಗಂಡಿನ ಕಡೆಯವ್ರು ಬರ್ತಾರೆ ಸಾಯಂಕಾಲ, ನೀನು ಹಿಂಗೆ ಮುಖ ಊದಿಸ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು. ಇಷ್ಟೆಲ್ಲ ಬೈದು ಗೋಲ್ ಇಟ್ಕೊಂಡು ನಗೋತಂತೆ ಮಾಡ್ತೀನಿರು. ಇವಳನ್ನು ಸುಧಾರಿಸ್ಕೋ ಹೊತ್ತಿಗೆ ನನಗೆ ಸಾಕಾಗಿ ಹೋಗ್ಬಿಡುತ್ತೆ ನೋಡು. ಅಯ್ಯೋ 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 ಅಂತೇಳಿ ಸ್ವಾಮಿ. ಅಯ್ಯೋ ಹಾಗೆ ಏನಾಯ್ತು? ಏನಾಯ್ತು ನಿಂಗೆ? ಯಾರೋ ಇದನ್ನ ಇಲ್ಲಿ ಇಟ್ಟುಬಿಟ್ಟಿದ್ದಾರೆ. ಇದು ಸರಿಯಾದ ಜಾಗಕ್ಕೆ ನನಗೆ. ಅಯ್ಯೋ ಯಪ್ಪ, ನೋವೇ ತಡೆಯಕ್ಕಾಗ್ತಾ ಇಲ್ಲ. ಅಯ್ಯೋ ಪಿಜ್ಜಾ ಅಜ್ಜಿ ಯಾಕೆ ಕೂಗ್ತಿದ್ದೀರಾ? ಅತ್ತ ಹೇಳಿದ್ರಲ್ಲ, ಈಗ ನಗಿರಿ. ಸಾಕ್ಷಿಗೆ ಅಲಂಕಾರ ಮಾಡಕ್ ತಂದಿದ್ರು ಅಂತ ಕಾಣಿಸುತ್ತೆ. ನೀನ್ ನೋಡ್ಕೊಂಡು ಕೂತ್ಕೋಬಾರ್ದ ಭಾಗಿ? ನನ್ಗೇನ್ ಗೊತ್ತು ಹಿಂಗಾಗುತ್ತೆ ಅಂತ. ಅಯ್ಯೋ ಯಾಕೋ ಚಿಕ್ಕಮ್ಮನವರು ಕುಯ್ಯೋ ಮರ್ರೋ ಅಂತ ಇದಾರೆ. ಯಾಕೆ ಏನಾಯ್ತು? ಪಾಪ ಚಿಕ್ಕತ್ತೆಯವರು ಪಿನ್ ಮೇಲೆ ಕೂತ್ಕೊಂಡ್ಬಿಟ್ರಂತೆ. ಏನೋ ಪಿನ್ ಮೇಲೆ ಕೂತ್ಕೊಂಡ್ರ? ಪಿನ್ ಇನ್ನೂ ಇದೆಯೋ ಅಥವಾ ಆಪರೇಷನ್ ಮಾಡಿ ತೆಗಿಬೇಕು? ಏ ಜಿಲೇಬಿ, ಬಾಯಿ ಮುಚ್ಚೆ. ಅಡಿಗೆ ಮನೆ ಮುಸುರೆ ತೊಳೆದ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಹಾ ಯಾಕ? ಯಾರೋ ಇದನ್ನ ಉದುರ್ಸ್ಕೊಂಡ್ ಬಂದಿದ್ದೀರಾ, ಆಮೇಲೆ ಇದನ್ನ ನಾನ್ ತಗೊಂಡಿದ್ದೀನಿ ಅಂತ ನನಗೆ ಉಪ್ಪು ಹುಣಸೆಹಣ್ಣು ಹಾಕಿ ತೊಳಿತೀರಲ್ಲ, ಅದಕ್ಕೆ. ಕೊಡಿಲಿ. ಅಯ್ಯೋ ಉಂಗ್ರ. ಸದ್ಯ ಇದು ನಿನ್ಗೆ ಸಿಕ್ತಲ್ಲ ಜಿಲೇಬಿ. ಇಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಮನೆಯಲ್ಲಿ ಇದನ್ನು ಹುಡ್ಕೋ ಅಷ್ಟೊತ್ತಿಗೆ ಸಾಕಾಗ್ಬಿಡ್ತಿತ್ತು. ಇದನ್ನ ಬೇರೆ ಒಡವೆಗಳ ಜೊತೆನೆ ಇಟ್ಬಿಡ್ತೀನಿ. ಅರೆ ಎಷ್ಟೊಂದು ಒಡವೆಗಳು. ಒಂದ್ ನಿಮಿಷ ಇರಿ, ನಾನು ನೋಡ್ತೀನಿ. ಏ ಜಿಲೇಬಿ, ಅದನ್ನೇನೆ ನೋಡ್ತಾ ಇದೀಯಾ? ನೀನೇ ನಿಮ್ಮ ಮನೆಗೆ ಸೇರ್ದವಳ? ಹೋಗೆ ಕೆಲಸ ನೋಡ್ಕೊ ಹೋಗು. ಅಯ್ಯ, ಅದಕ್ಕೆ ಹಾಗಾಡ್ತೀರಾ? ನಾನೇನಾದ್ರೂ ಈ ಒಡವೆನೆಲ್ಲ ತಿನ್ಬಿಡ್ತೀನ? ಯಾರಾದ್ರೂ ಹೊಡ್ಕೊಂಡು ಹೋಗ್ಬೇಕು, ಆಗ ಗೊತ್ತಾಗುತ್ತೆ. ಏಯ್ ನಾಶ್ ಬಾಯಿ ಜಿಲೇಬಿ, ಹೋಗೆ ಸುಮ್ಮನೆ
ಇಲ್ಲದೆ ಇದ್ರೆ ನಿನ್ನೆ ಬಾಯಿಗೆ ಹಾಕ್ಕೊಂಡ್ಬಿಡ್ತೀನಿ ನೋಡು. ಇವಮ್ಮ ನಾನು ಒಡವೆಗಳನ್ನೆಲ್ಲ ನೋಡಿದ್ರೆ ಸೌದು ಹೋಗುತ್ತೆ ಅನ್ನೋಂಗೆ ಆಡ್ತಾರೆ. ಅಪ್ಪ ಜೈ ಕರ್ನಾಟಕ, ಈ ಒಡವೆಗಳನ್ನೆಲ್ಲ ಮಾಯ ಮಾಡಿಬಿಡಪ್ಪ. ಅಕ್ಕ ಬನ್ನಿ, ನಮಗೂ ಸಾಕಷ್ಟು ಕೆಲಸ ಇದೆ ಅಲ್ವಾ. ಗಂಡಿನ ಕಡೆ ಬರೋಷ್ಟೊತ್ತಿಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು. ಹೌದು ಸಿಂಧು, ಬಾ ಮೊದಲು ಹಾಲ್ ರೆಡಿ ಮಾಡ್ಕೊಂಡ್ಬೇಡ. ನಾವು ಹೋಗೋಣ ನಡೀರಿ. ಗಂಡಿನ ಕಡೆಯವರು ಬರೋ ಹೊತ್ತಿಗೆ ತಿಂಡಿ ರೆಡಿ ಮಾಡಿಸ್ಬೇಕು. ಹಾಗೆ ಸುಹಾಸ್ಗೆ ಸ್ವೀಟ್ ತಗೊಂಬರಕ್ಕೆ ಹೇಳಬೇಕು. ಸಾಕ್ಷಿ, ಅಳ್ತಾ ಕೂತ್ಕೋಬೇಡ, ಬೇಗ ರೆಡಿಯಾಗ. ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಒಂದು ಹೆಣ್ಣೆಂಗಸು ನಿನ್ನೆದುರಿಗೆ ಅವನಿಗೆ ಕಪಾಳಕ್ಕೆ ಹೊಡೆದು ಬಂದಿದ್ದಾರೆ. ಇನ್ನು ನರಹರಿ ಸುಹಾಸು ಈ ಅಮ್ಮನ ಮಕ್ಕಳು, ಅವ್ರಿಗೇನಾರ ತಲೆ ಕೆಟ್ರೆ ನಿನ್ನ ಸುಮ್ಮನೆ ಬಿಡಲ್ಲ. ನೀನ ರಘುನ ಮರಿಯಲ್ಲ ಅಂದ್ರೆ ನಿಮ್ಮ ಅಣ್ಣಂದಿರು ಅವನ ಕೈ ಕಾಲು ಮುರಿಸ್ತಾರೆ. ಮರ್ಯಾದೆಯಿಂದ ಮದುವೆಗೆ ಹೋಗೋ. ದೇವ್ರೆ, ನನಗಿದೆಂತ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ಟೆ. ರಘು, ನಿನಗೇನೂ ಆಗ್ಬಾರ್ದು, ನೀನು ಚೆನ್ನಾಗಿರ್ಬೇಕು. ನನ್ನ ಮರೆತು ಬಿಡು ರಘು. ನಿನಗೋಸ್ಕರ ನಾನು ಏನು ಕಷ್ಟ ಬೇಕಾದರೂ ಸಹಿಸ್ಕೊತೀನಿ, ಎಂಥ ಅವಮಾನ ಬೇಕಾದರೂ ಸಹಿಸ್ಕೊತೀನಿ, ಯಾವ ಕಟುಕಂಗೆ ಬೇಕಾದರೂ ಕೊರಳು ಒಡ್ಬಿಡ್ತೀನಿ. ಹೆಸರು ಎಷ್ಟು ಚೆನ್ನಾಗಿದೆ. ಅತ್ತೆ, ಈ ಬಳೆಗಳು ನಂಗೆ ಎಷ್ಟಿಷ್ಟ ಗೊತ್ತಾ? ಹಬ್ಬದ ದಿನ ಅಮ್ಮ ನನಗೆ ಸೀರೆ ಉಡಿಸಿ ಡ್ರೆಸ್ ಮಾಡಿ ಸರ ತರ್ತೀನಿ ಅಂತ ಹೋದವಳು ಬರಲೇ ಇಲ್ಲ. ನನ್ನನ್ನು ಬಿಟ್ಲು. ಈಗ ನಾನು ಇದನ್ನೆಲ್ಲ ಹಾಕ್ಕೊಂಡು ವಾಪಸ್ ಕೊಡ್ತೀನಿ. ಸಾಕ್ಷಿ, ಸಾಕ್ಷಿ, ಒಡವೆ ಎಲ್ಲ ಹಾಕೊಂಡು ಇನ್ನೂ ರೆಡಿ ಆಗ್ಲೇ ಇಲ್ವಾ ನೀನು? ಅಲ್ಲ ಕಣೆ, ಒಡವೆ ಎಲ್ಲ ಹಾಕೊಂಡು ರೆಡಿ ಆಗೋದ್ರೆ ಹಾಗೆ ಕೂತಿದೆಯಲ್ಲ. ಒಡವೆ ಏನಪ್ಪ, ಒಡವೆಗಳೇ ಇಲ್ಲ. ಸಾಕ್ಷಿ, ಸಾಕ್ಷಿ, ಇಲ್ಲಿತ್ತು ಒಡವೆಗಳೆಲ್ಲ ಎಲ್ಲಿ? ಇಲ್ಲೇ ಇತ್ತಲ್ಲ ಅತ್ತೆ. ಇಲ್ಲೇ ಇತ್ತು. ಯಾರಾದ್ರೂ ಒಳಗೆ ಬಂದಿದ್ರಾ? ಇಲ್ಲ, ಯಾರೂ ಇಲ್ಲ. ಅಯ್ಯೋ, ಒಡವೆಗಳೇ ಇಲ್ಲಲ್ಲಪ್ಪ. ತಲಾಂತರಗಳಿಂದಲೂ ಮಾಡಿಸಿಟ್ಟಂತ ಒಡವೆ ಇವು, ಲಕ್ಷಾಂತರ ರೂಪಾಯಿದ್ದು. ಅಯ್ಯೋ, ಎಲ್ಲಿ ಹೋಯ್ತು ಇದು? ಅದ್ಕೆ ಅದ್ಕೆ ಅದ್ಕೆ
ಇದ್ದಂಗೆ ಇದೆ. ಅಯ್ಯಯ್ಯೋ, ಇದು ತುಂಬಾ ದೊಡ್ಡದಾಗೋಯ್ತು. ಕೈ ಬಗ್ಸುತ್ತಾ ಬಿದ್ದೇ ಹೋಗ್ತವೆ. ಏನ್ ಮಾಡೋದು? ಹಾ, ನಮ್ಮ ಮ್ಯಾಜಿಕ್ ಅಂಜಲ್ ಅನ್ನೋದೇ ಮರ್ತು ಬಿಟ್ಟಿದ್ದೆ. ಬಳೆಗಳ ಪ್ಲೀಸ್ ಚಿಕ್ಕದಾಗ್ರೆ, ಪ್ಲೀಸ್ ಪ್ಲೀಸ್ ಚಿಕ್ಕದಾವೆ. ಬಿಟ್ಟು ಥ್ಯಾಂಕ್ ಯು ಗಣೇಶ, ಥ್ಯಾಂಕ್ ಯು. ಸರಸ್ವತಿ ಪೂಜೆ ದಿವಸ ಅಮ್ಮ ನನಗೆ ಸೀರೆ ಉಡಿಸಿ ಒಡವೆ ಹಾಕ್ತಿದ್ಲು. ಆಗ ನಾನು ಸರಸ್ವತಿ ದೇವಿ ಥರನೇ ಕಾಣಿಸ್ತಿದ್ನಂತೆ. ಗೊತ್ತಾ? ಈಗಲೂ ನಾನು ಹಾಗೆ ಕಾಣಿಸ್ತಿದ್ದೀನಿ. ಹೇಳಿ ಪ್ಲೀಸ್. ನೀವು ಹೇಳಲ್ವಾ? ಬೇಡ ಬಿಡಿ, ನಾನೇ ಕನ್ನಡ ನಡ್ಕೊತೀನಿ. ಆಮೇಲೆ ಲಡ್ಡು ಅಣ್ಣಂಗೆ ತೋರಿಸ್ತೀನಿ. ಜಿಲೇಬಿ, ಒಡವೆ ಎಲ್ಲ ಎಲ್ಲೇ? ಒಡವೆಗಳ? ಯಾವ ಒಡವೆಗಳು? ಹಾ, ನನ್ನ ಹತ್ರ 1 ಗ್ರಾಮ್ ಚಿನ್ನದಿದೆ. ಅದು ಸಾಕ್ಷಿ ಮದ್ವೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಜಿಲೇಬಿ, ನಿನ್ನ ತಗಡು ಒಡವೆನ ಯಾರು ಕೇಳಿದ್ದು? ಸಾಕ್ಷಿ ರೂಮ್ನಲ್ಲಿ ಇಟ್ಟಿದ್ದು ಒಡವೆ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇರೋದು. ಸಾಕ್ಷಿ ಒಡವೆಗಳ? ಆ ಒಡವೆ ಎಲ್ಲ ಅವಳ ರೂಮ್ನಲ್ಲೇ ಇತ್ತಲ್ಲ. ಕೆನ್ನೆಗೊಂದು ಬಾರಿಸ್ತೀನಿ ನೋಡು. ಅಲ್ಲಿ ಒಡವೆಗಳಿದ್ದಿದ್ರೆ ನಿನ್ನೆ ಬಂದು ಕೇಳೋದಕ್ಕೆ ನಮ್ಗೇನು ತಲೆ ಕೆಟ್ಟಿದ್ಯಾ? ಅಲ್ಲಿ ಯಾವ ಒಡವೆಗಳು ಕಾಣ್ತಾ ಇಲ್ಲ. ಏನು? ಒಡವೆಗಳು ಕಾಣ್ತಿಲ್ವಾ? ನಾಟಕ ಆಡ್ಬೇಡ. ಸಾಕ್ಷಿ ರೂಮಿಗೆ ಬಂದು ಆ ಒಡವೆಗಳನ್ನು ನೋಡಿ ನೀನೇ ಬಾಯ್ ಬಿಡ್ತಾ ಇದ್ದೆ. ಅಂದಾಗ ನೀನೇ ಕದ್ದಿದೀಯಾ. ಮರ್ಯಾದೆಯಿಂದ ಆ ಒಡವೆ ತಂದು ಕೊಡು. ಅಯ್ಯೋ, ಒಡವೆ ನಾನು ಹಾಕೊಂಡಿದ್ದೀನಲ್ಲ. ಅಯ್ಯೋ, ನಾನು ಯಾವಾಗ ಒಡವೆಗಳನ್ನ ಮುಟ್ಟಿದೆ? ನಿಮ್ ಎಲ್ರು ಮುಂದೆನೆ ಬರಿಗೈಲಿ ವಾಪಸ್ ಬಂದಲ್ಲ. ನೀವೇ ಒಳ್ಳೆ ನನ್ನ ನಾಯಿ ತರ ಆಚೆ ಗಟ್ಟಿದ್ರಿ. ಚಿಕ್ಕತ್ತೆ, ನೀವೇನಾದ್ರೂ ಜಿಲೇಬಿ ಒಡವೆ ಬಾಕ್ಸ್ ಎತ್ಕೊಂಡು ಹೋಗಿದ್ದನ್ನು ನೋಡಿದ್ರಾ? ಸುಮ್ಮನೆ ಯಾಕೆ ಅವಳ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ? ವಾಸಂತಿ, ನೀನು ಅವಳ ಪರ ವಹಿಸ್ಕೊಂಡು ಮಾತಾಡೋದು ಬೇಡ. ಒಡವೆಗಳನ್ನ ನಾವೇನು ಕಾಯ್ತಾ ಕೂತಿರಕ್ಕಾಗುತ್ತಾ? ಇವಳಲ್ದೆ ಇನ್ಯಾರು ಹಾರಿಸ್ಕೊಂಡು ಹೋಗ್ತಾರೆ? ಅಯ್ಯೋ, ಸಾಕ್ಷಿ ರೂಮ್ನಲ್ಲೇ ಇದ್ಲು. ಬೇಕಾದ್ರೆ ಅವಳನ್ನೇ ಕೇಳಿ, ನಾನೇನಾದ್ರೂ ಒಡವೆ ಪೆಟ್ಟಿಗೆ ಮುಟ್ಟದ್ನಾ ಅಂತ. ಅವಳ ತಲೆ ನೆಟ್ಗಿದ್ರೆ ಹೀಗೆ ಯಾಕಾಗ್ತಿತ್ತು? ಯಾವಾಗ ನೋಡಿದ್ರು ಬೋರ್ಲ್ ಹಾಕ್ಕೊಂಡು ಅಳ್ತಾ ಇರ್ತಾಳೆ. ಆ ಟೈಮ್ ನೋಡಿ ನೀನು ನಿಧಾನಕ್ಕೆ ಬಂದು ಒಡವೆ ಪೆಟ್ಟಿಗೆ ತಗೊಂಡು ಹೋಗಿದ್ಯಾ. ಇಲ್ಲ ಇಲ್ಲ ಇಲ್ಲ, ನಾನು ಒಡವೆ ಪೆಟ್ಟಿಗೆನ ಮುಟ್ಟೇ ಇಲ್ಲ. ಸರ ಬಳೆ ಎಲ್ಲ ನಾನೇ ಹಾಕೊಂಡಿದ್ದೀನಿ ಅಂತ ಹೇಳ್ತಿದ್ದೀರಲ್ವಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಯಾರು ಕಣ್ಣೇ ಕಾಣಲ್ವಾ ಅನ್ಸತ್ತೆ. ಅದಕ್ಕೆ ಇವಳು ಒಳ್ಳೆ ಮಾತಿಂದ ಬಾಯ್ ಬಿಡೋದಿಲ್ಲ. ಪೊಲೀಸ್ನವ್ರ ಕರೆಸಿ 4 ಓದಿಸಿದ್ರೆ ಬಾಯ್ ಬಿಡ್ತಾಳೆ. ವಾಸಂತಿ, ಪೊಲೀಸ್ನವ್ರಿಗೆ ಫೋನ್ ಮಾಡು. ಪೊಲೀಸ್ನವ್ರ ಕರೆಸಿ 4 ಓದಿಸಿದ್ರೆ ಬಾಯ್ ಬಿಡ್ತಾಳೆ. ವಾಸಂತಿ, ಪೊಲೀಸ್ನವ್ರಿಗೆ ಫೋನ್ ಮಾಡು. ಪೊಲೀಸ? ಅಯ್ಯೋ ಅಮ್ಮವ್ರೆ, ನಿಮ್ ತಮ್ಮಯ್ಯ, ನನ್ನನ್ನು ಪೊಲೀಸಿಗೆ ಹಿಡ್ಕೊಡ್ಬೇಡಿ. ನಾನು ನಿಜಾನೇ ಹೇಳ್ತಿದ್ದೀನಿ. ಅದಕ್ಕೆ ಇವಳು ಮಾತು ನಂಬೇಡಿ. ಈ ಮನೇಲಿ ಮನೆ ಕಳ್ಳರು ಜಾಸ್ತಿ ಆಗಿದ್ದಾರೆ. ಯಾರನ್ನ ಕಳ್ಳೆ ಅನ್ನೋದು? ನಾನು ಸಾಕ್ಷಿ ಆಯ್ತನ್ನು ಕೇಳ್ಕೊಂಡು ತಗೊಂಡಿದ್ದೀನಿ. ವಾಸಂತಿ, ಏನ್ ನೋಡ್ತಾ ಇದೀಯಾ?
ಪೊಲೀಸ್ನವ್ರ ಕರೆಸು, ಇವಳ ಬಣ್ಣ ಬಯಲಾಗುತ್ತೆ. ಅಯ್ಯೋ ಈ ಅಜ್ಜಿ ಜಿಲೇಬಿ ಅಂಟಿನ ಯಾಕೆ ಕಳಿಸ್ತಿದ್ದಾರೆ? ನಾನೇ ಒಡವೆ ಹಾಕೊಂಡಿದೀನಿ ಅಂತ ಹೇಳ್ತಿಲ್ವಾ? ಪೊಲೀಸ್ ಮಾಮನ್ನ ಯಾಕೆ ಕರ್ಸ್ಬೇಕು? ದೇವ್ರೆ, ನಿಜವಾಗ್ಲೂ ನಾನು ಒಡವೆಗಳನ್ನ ಕದ್ದಿಲ್ಲ. ನೀವೆಲ್ಲರೂ ಇನ್ನೊಂದ್ಸತಿ ಸಾಕ್ಷಿ ರೂಮ್ನ ಹುಡುಕಿ, ಅಲ್ಲೇ ಎಲ್ಲೋ ಇರುತ್ತೆ, ಸಿಗುತ್ತೆ. ಹೌದಮ್ಮ, ಜಿಲೇಬಿ ಹೇಳ್ದ ಹಾಗೆ ಮಾಡೋಣ. ಇನ್ನೊಂದ್ಸಲ ಸಾಕ್ಷಿ ರೂಮಲ್ಲಿ ಹುಡುಕ್ ನೋಡೋಣ. ಅಲ್ಲೆಲ್ಲಿದೆ? ನಾನು ನೋಡಿ ಬರ್ಲಿಲ್ವಾ? ಆಯ್ತು, ಇನ್ನೊಂದ್ಸಲ ಎಲ್ರು ಹೋಗಿ ಸಾಕ್ಷಿ ರೂಮ್ನಲ್ಲಿ ಹುಡುಕ್ ನೋಡೋಣ, ಅದು ಆಗೋಗ್ಲಿ. ಏಯ್ ಜಿಲೇಬಿ, ಅಲ್ಲೇನಾರು ಒಡವೆ ಸಿಗದೆ ಇದ್ರೆ ನಿನ್ನ ಸುಮ್ಮನೆ ಬಿಟ್ಬಿಡ್ತೀವಿ ಅನ್ಕೋಬೇಡ. ಪೊಲೀಸ್ನವ್ರನ್ನ ಕರೆಸಿ ನಿನಗೆ ಬೆಂಡೆತ್ಸೋದು ಗ್ಯಾರಂಟಿ. ನಿನ್ನ ಕೈಗೆ ಕೋಳ ತೋರಿಸ್ತೀವಿ. ಅಯ್ಯೋ, ಇವತ್ತೇನಾದರೂ ಒಡವೆ ಸಿಗಲಿಲ್ಲ ಅಂದರೆ ಇವರೆಲ್ಲ ಸೇರ್ಕೊಂಡು ನನ್ನ ನೇಣೆ ಹಾಕ್ಸ್ಬಿಡ್ತಾರೆ. ಜೈ ಕರ್ನಾಟಕ, ನನ್ನ ಕಾಪಾಡಪ್ಪ. ಜೈ ಕರ್ನಾಟಕ ಹಂಗಂದ್ರೆ ಯಾರೇ ಅದು? ಅವರು ನನ್ನ ಪಾಲಿನ ಕಾಣದ ದೇವರು. ಜೈ ಕರ್ನಾಟಕ, ಕಾಪಾಡಪ್ಪ. ನೋಡು, ಈ ನಾಟಕ ಮಾಡಿದ್ದೆಲ್ಲ ಸಾಕು. ಮೊದಲು ಒಡವೆ ಎಲ್ಲಿದೆ ತೋರಿಸ್ ನಡಿ. ಅಯ್ಯಯ್ಯೋ, ಪೊಲೀಸ್ ಮಾಮನ್ ಕರ್ಸ್ಬಿಡ್ತಾರಂತೆ. ಅಷ್ಟರಲ್ಲಿ ಇದನ್ನೆಲ್ಲ ಅತ್ತೆ ರೂಮಲ್ಲಿ ಇಟ್ಬಿಡ್ಬೇಕು. ಅಯ್ಯಯ್ಯೋ, ಎಷ್ಟು ನಡುವೆಗಳು. ನಾನು ಚಿಕ್ಕವಳು, ಇದೆಲ್ಲ ಹೇಗಪ್ಪ ಬಿಚ್ಚಲಿ? ಅವರೆಲ್ಲ ಬಂದೇ ಬಿಡ್ತಾರೆ. ಒಡವೆ ಸಿಗ್ಲಿಲ್ಲ ಅಂದ್ರೆ ನಿನಗಿದೆ ನೋಡು ಹಬ್ಬ. ಅಯ್ಯಯ್ಯೋ, ಎಲ್ಲರೂ ಬರ್ತಿದ್ದಾರೆ ಅನ್ಸುತ್ತೆ. ಈಗ ಏನಪ್ಪ ಮಾಡ್ಲಿ ಗಣೇಶ? ಅಯ್ಯಯ್ಯೋ, ಬಳೆಗಳು ನನ್ನ ಚಿಕ್ಕದ್ನ ಬಿಟ್ಟಿದ್ದೀನಿ. ಆ ಪಿಜ್ಜಾ ಅಜ್ಜಿಗೆ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ. ಬಳೆಗಳ ಪ್ಲೀಸ್, ನೀವು ದೊಡ್ಡೋರಾಗ್ರೆ ಪ್ಲೀಸ್ ನೀವು ಬೇಗ ದೊಡ್ಡೋರಾಗ್ರೆ ಪ್ಲೀಸ್. ಬಾರೆ ಬಾರೆ ಬಾರೆ. ಅಯ್ಯಯ್ಯೋ, ಅವ್ರು ಬಂದೇ ಬಿಟ್ರು. ಬಳೆಗಳ ಪ್ಲೀಸ್ ನೀವು ಬೇಗ ದೊಡ್ಡೋರಾಗ್ರೆ ಪ್ಲೀಸ್ ಬೇಗ ದೊಡ್ಡೋರಾಗ್ರೆ. ನೋಡು ಬಾ, ಎಲ್ಲಿದೆ ನೋಡು ಒಡವೆ ಬಾಕ್ಸು. ಅದೇನು ಸಣ್ಣ ಸೂಜಿನ ತಡ್ಕಾಡೋದಕ್ಕೆ? ಒಡವೆ ಬಾಕ್ಸ್ ಕಳೆದೋಗಿದೆ ಅಂದ್ರೆ ಏನು ಭೂತ ಬಂದು ಎತ್ಕೊಂಡು ಹೋಗ್ಬಿಡ್ತಾ? ನೋಡಲ್ಲಿ. ಭೂತ ಒಡವೆ ಬಾಕ್ಸ್ ಇಲ್ಲೇ ಇದೆಯಲ್ಲ. ಪಾಪ ಜಿಲೇಬಿ ಆಂಟಿ ಸುಮ್ಮನೆ ಎಲ್ಲರೂ ಸೇರ್ಕೊಂಡು ಕಷ್ಟ ಕೊಟ್ಬಿಟ್ರು. ಒಡವೆ ಪೆಟ್ಟಿಗೆ ಇಲ್ಲಿ ಇರ್ಲಿಲ್ಲ, ಇಲ್ಲಿ ಯಾಕೆ ಬಂತು? ಅಪ್ಪ ಜೈ ಕರ್ನಾಟಕ, ಅಂತೂ ನನ್ನ ಬದುಕಿಸ್ಬಿಟ್ಟೆ. ಏನ್ ಚಿಕ್ಕಮ್ಮವ್ರೆ, ಒಡವೆ ಪೆಟ್ಟಿಗೆ ಕಾಣ್ತಿಲ್ಲ ಅಂತ ನನ್ ಮೇಲೆ ಗೂಬೆ ಕೂಡ್ಸಿದ್ರಲ್ಲ, ನೋಡಿದ್ರೆ ಒಡವೆ ಪೆಟ್ಟಿಗೆ ಇಲ್ಲೇ ಇದೆ. ಚಿಕ್ಕತ್ತೆ, ಯಾಕೆ ಹೀಗೆ ಮಾಡಿದ್ರಿ? ಸರಿಯಾಗಿ ನೋಡ್ಬೇಕಾಗಿತ್ತು. ಪಾಪ ಜಿಲೇಬಿ ಮೇಲೆ ಕಳ್ತನದ ಅಪವಾದ ಹೊರಿಸ್ಬಿಟ್ರಲ್ಲ. ಕೇಳಿ ಆಗಂತ ಏನೋ ದೊಡ್ಡ ಪರ್ಚೆ ಕಟ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ನನ್ಗಂತೂ ತುಂಬಾ ಭಯ ಆಗೋಯ್ತಪ್ಪ. ಸುಮ್ಮನೆ ಎಲ್ಲಾರ್ಗೂ ಟೆನ್ಷನ್ ಕೊಟ್ಬಿಟ್ರಿ. ವಿನಾಕಾರಣ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಚಿಕ್ಕತ್ತೆ? ಇಲ್ಲ, ಒಡವೆ ಬಾಕ್ಸು ಇಲ್ಲಿ ಇರ್ಲೇ ಇಲ್ಲ. ಇದೆಲ್ಲ ಭೂತದ ಚೇಷ್ಟೆನೇ ಇರಬೇಕು. ಸಾಕು ಸುಮ್ಮನಿರೋ ಭಾಗಿ. ಹುಡುಗಾಟಕ್ಕೂ ಒಂದು ಮಿತಿ ಇರಬೇಕು. ಒಡವೆ ವಿಷಯದಲ್ಲಿ ಯಾರು ಹೀಗೆ ಮಾಡ್ತಾರಾ? ಇಲ್ಲ ಅದಕ್ಕೆ ನನ್ನ ಮಾತು ನಂಬಿ. ಬೇಕಾದ್ರೆ ಸಾಕ್ಷಿ ಇಲ್ಲೇ ಇದ್ಲು, ಕೇಳಿ. ಏನೇ ಸಾಕ್ಷಿ? ಈ ಒಡವೆ ಪೆಟ್ಟಿಗೆ ಇಲ್ಲಿತ್ತಾ? ಆಹಾ,
ಓತಿ ಕ್ಯಾತಂಗೆ ಬೇಲಿ ಸಾಕ್ಷಿನಾಗೆ ಸರಿಯಾಗಿದೆ ನಿಮ್ಮಿಬ್ಬರ ಜೋಡಿ. ಇವಳು ನೋಡಿದ್ರೆ ಬಾಗ್ಲೋಗಿ ಗೋಡೆ ಆಯಿತು ಅಂತಾಳೆ, ನೀನು ನೋಡಿದ್ರೆ ಚೆನ್ನಾಗಿರೋ ವಾಸ್ ಒಡೆದೋಗಿದೆ ಅಂತೀಯ, ಒಡೆದೋಗಿರೋದನ್ನ ಚೆನ್ನಾಗಿದೆ ಅಂತೀಯ. ಭಾಗಿ ನಿನ್ಗೇನಾದ್ರು ತಲೆಗೆಲೆ ಕೆಟ್ಟಿದೆಯೇನೆ? ಅಯ್ಯೋ, ಇಲ್ಲಿ ಏನಾಗ್ತಾ ಇದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಹತ್ತೇಳು ಸ್ವಾಮಿ, ಇವ್ರು ಯಾರು ನನ್ನ ನಂಬ್ತಾ ಇಲ್ಲ. ನೀನೇ ನನ್ನ ನಂಬಿಸೋಂಗೆ ಮಾಡಪ್ಪ ದೇವ್ರೇ, ನೀನೇ ನನ್ನ ನಂಬಿಸೋಂಗೆ ಮಾಡು.